ನಿಮ್ಗೇನೂ ಆಗ್ಲಿಲ್ಲ ಅಂದ್ರ ಮನ್ಯಾಗ ಒಂದು ಬ್ಯಾರಲ್ ತಗೋರಿ. ಆ ಬ್ಯಾರಲ್ದಾಗ ಏನ್ ಮಾಡ್ರಿ, ಒಂದು ಅರ್ಧ ಬ್ಯಾರಲ್ ನೀರ್ ಹಾಕ್ರಿ. ನೀರ್ ಹಾಕಿ 1 ಕಿಲೋ ಹಿಟ್ಟ ಗಿರಣಿ ಅಂತ ಕಾಲಾಗಿ ಬಿದ್ದದ್ದು, ಮತ್ತು ಅದು ಚಲೋದಲ್ಲ. 1 ಕಿಲೋ ಹಿಟ್ಟ ಬ್ಯಾರಲ್ನಾಗ ಹಾಕಿ ಅದನ್ನ ಕಳಸೋದು. ಎಷ್ಟು ದಿವಸ ಕಳಿಸೋದು? ದಿನ ಒಂಜಾರ ಅಳಿಸಾಡ್ಕೊತ ಇರೋದು. ಅದನ್ನ ಎಷ್ಟು ಕಳಿಸೋದು ಅಂತಂದ್ರೆ ಕೆಟ್ಟ ಅದ್ರ ಸನೇಕ್ ನಿಂದ್ರಾಕ್ ಬಂದಿರಬಾರ್ದು, ಅಷ್ಟು ಹೊಲಸು ನಾರಬೇಕು. ಅಷ್ಟು ಹೊಲಸು ನಾರಾಕ್ ಬಂತಂತಂದ್ರ ಇನ್ನೊಂದು ಅರ್ಧ ಬ್ಯಾರಲ್ ನೀರು ಹಾಕಿ ಬ್ಯಾರಲ್ ತುಂಬಿಡ್ರಿ. ಆ ನೀರನ್ನ ನಿಮ್ಮ ಯಾವುದೇ ಬೆಳೆಗೆ ಡ್ರಿಪ್ಪಿನ ಮೂಲಕ ಕೊಡ್ರಿ, ಅಥವಾ ಹೊಯ್ ನೀರಿನ ಜೊತೆ ಸಣ್ಣ ಪೈಪ್ ಹಚ್ಚಿ ಬಿಟ್ರಿ ಅಂತಂದ್ರ ನಿಮ್ಮ ಭೂಮಿಯೊಳಗಿನ ಜೀವಾಣುಗಳ ಸಂಖ್ಯೆ ಯಾವುದು ಕಡಿಮೆ ಅಲ್ದಷ್ಟು ಬೆಳಿತೈತಿ. ಏಸಾದವ್ರು ಈಗ 5 ಅದು ಸಾಕು. ಇನ್ನೊಂದಿಷ್ಟು ಹೇಳು, ಇನ್ನ ಭಾಳ ಅದಾವ ನನ್ನ ಅಂತೆಲ್ಲಿ. ದನಗಳು ಸಾಯ್ತಾವ ಮನ್ಯಾಗ, ನಿಮ್ಮ ಮನ್ಯಾಗ ಹೌದಲ್ಲೋ? ಆಕಳ ಸತ್ತು ಅಂದ್ರೆ ಹುಗ್ಯಾಕೆ 2,000 ರೂಪಾಯಿ ಖರ್ಚು ಬರ್ತೈತಿ. ಆಕಳ ಏನ್ ಮಾಡ್ಬೇಕು ಅಂದ್ರೆ, ಸತ್ತಂದ್ರ ಮನ್ಯಾಗ ಮೊದಲ ಒಂದು ಟ್ಯಾಂಕ್ ಕಟ್ಟಿಡ್ಬೇಕು. ಯಾರ ಯುವಕರಿಗೆ ಇದೊಂದು ದೊಡ್ಡ ವ್ಯವಸಾಯ ಆಕೈತಿ, ಅವ್ರು ಇದೇ ಉದ್ಯೋಗನ ಮಾಡ್ಬೋದು. ನಮ್ಮ ಮಠದಾಗ 2 ಟ್ಯಾಂಕ್ ಕಟ್ಟಿಟ್ಟೀನಿ. ಕರ್ಗಳಿದ್ದು ಅಂದ್ರೆ ಒಂದು ಬ್ಯಾರಲ್ ತಗೊಳ್ಳೋದು. ಸಣ್ಣ ಕರ್ಗಳು ಸತ್ತು ಅಂದ್ರೆ ಬ್ಯಾರಲ್ದಾಗ ಕರ ಹಾಕೋದು ಸತ್ತದ್ದನ್ನ. ಆ ಕರದ ತೂಕ ಎಷ್ಟು? ಅಷ್ಟೇ ಒಂದು 30-35 ಕಿಲೋ ಇರ್ತೈತಿ. ಬೇಡ 40 ಇದ್ರೆ 40, 50 ಇದ್ರೆ 50 ಕಿಲೋ ಸಗಣಿ ಹಾಕೋದು ಅದ್ರಾಗ. ಆಕಳಿ ಸಗಣಿ ಮತ್ತು ನಾ ಹೇಳೋದು, ಆಕಳಂದ್ರೆ ಜವಾರಿನ ಅಂತ ತಿಳ್ಕೊಬೇಕು. ಮತ್ತೊಂದಕ್ಕೆ ನಾ ಆಕಳ ಅನ್ನಂಗೇ ಇಲ್ಲ, ಅವು ಅಲ್ಲ. ಆಕಳಿ ಸಗಣಿ ಹಾಕೋದು. ಅಷ್ಟ ತೂಕದ ಗೋಮೂತ್ರ ಹಾಕೋದು. 35-40 ಲೀಟರ್ ಗೋಮೂತ್ರ ಹಾಕೋದು. ಎಷ್ಟಾತು? ಕರ ಹಾಕಬೇಕು ಅಥವಾ ಆಕಳ ಹಾಕ್ರಿ. ಆಕಳಿಗೆ ದೊಡ್ಡದ ಟ್ಯಾಂಕ್ ಕಟ್ಕೋಬೇಕಾಕತ್ತೆ. ಹಿಂಗ ಉದ್ದಿಗೊಂದು 8 ಫೂಟು, ಅಗಲಿಗೊಂದು 4 ಫೂಟು, ಎತ್ತರಕ್ಕೆ ಏನೂ ಇಲ್ಲಂದ್ರೆ ಒಂದು 6 ಫೂಟು ಇಷ್ಟು ಟ್ಯಾಂಕ್ ಕಟ್ಕೋಬೇಕು ಮೊದ್ಲ. ಯಾವ ಚಲೋ ರೈತದ ನಾವು ಇಷ್ಟು ಮಾಡ್ಕೊಳಕೇನು ಅಡ್ಡಿ ಇಲ್ಲ. ಅಕಸ್ಮಾತ್ ಯಾರ್ದಾರ ಮನ್ಯಾಗ ಸತ್ತು ದನಗಳು ಸುದ್ದಿ ಬತ್ತಂದ್ರೆ ಹೋಗಿ ತೊಗೊಂಡು ಬರೋದು, ಹಾಕೋದು. 300-400 ಕಿಲೋ ಅದ್ರ ತೂಕ ಇರ್ತೈತಿ. ಅದನ್ನ ಇಡುದು, ಅದ್ರ ಮ್ಯಾಗ ಅಷ್ಟ ಸಗಣಿ ಹಾಕೋದು, ಅಷ್ಟ ಗೋಮೂತ್ರ ಹಾಕೋದು, ಅಷ್ಟ ಮಜ್ಜಿಗೆ ಹಾಕೋದು. ಒಂದ್ ಜರ ಜನವಸ್ತಿಯಿಂದ ಸ್ವಲ್ಪ ದೂರ ಮಾಡೋದು. ಸಾಧ್ಯ ಇದ್ರೆ ಅಷ್ಟ ಜೀವಾಮೃತ ಆಗ್ಲಿ ಗೌಕೃಪಾಮೃತ ಆಗ್ಲಿ ಅದ್ರೊಳಗೆ ಹಾಕಿ ಇಟ್ಟು ಬಿಡ್ರಿ. 3 ತಿಂಗಳು ಒಟ್ಟಾಗಿ ಕೈ ಹಚ್ಚಕ್ ಹೋಗ್ಬೇಡ್ರಿ, ಅದನ್ನ ಮುಚ್ಚಿಟ್ಟು ಬಿಡ್ರಿ. 3 ತಿಂಗಳ ನಂತರ ಅದನ್ನ ತೆಗೀರಿ. ಅದ್ರ ಎಲುವು ಸಹಿತ ಕರಿ ಹೋಗಿರ್ತಾವ, ತೊಗಲ್ ಕರಿಗಿರ್ತೈತಿ. ಕೋಡ ಉಗರ 2 ಬಿಟ್ರೆ ಏನು ಉಳ್ದಿರಂಗಿಲ್ಲ. ಇದು ಮಾರ್ಕೆಟ್ನಾಗ ಈಗ 500 ರೂಪಾಯಿ ಲೀಟರ್ ಸಿಗ್ತೈತಿ. ಇದೇ ಕ್ವಾಲಿಟಿದು ಯಾವ್ದಾದ್ರು ಗ್ರೋತ್ ಪ್ರಮೋಟರ್ ತರ್ಲಾಕ್ ಹೋದ್ರಿ ಅಂದ್ರೆ ಅದು 5 ರೂಪಾಯಿ ಲೀಟರ್ ಸಿಗ್ತೈತಿ. ಆದ್ರೆ ಇದು ನಿಮಗೇನು ಇಲ್ಲ ಅಂದ್ರೂ ಒಂದು 1600 ಲೀಟರ್ ಸಿಗ್ತೈತಿ. 1600 ಲೀಟರ್ ಸಿಗ್ತೈತಿ. 16 ಗುಂಡ್ಲೆ 1600 ಗುಂಡ್ಲೆ 500 ಎಷ್ಟು ಆಕೈತಿ ನೋಡ್ರಿ. ಸತ್ತ ಆಕಳ ಕಿಮ್ಮತ್ತ ಎಷ್ಟು ಲಕ್ಷ ಆಕೈತಿ ನೋಡ್ರಿ? 8 ಲಕ್ಷ ಆಕೈತಿ ಕಿಮ್ಮತ್ತ. 8 ಲಕ್ಷ ರೂಪಾಯಿದ ಜೀವಾಣು ಸುಮಾರು 100-200 ಎಕರೆಕ್ ಪೂರ ಹಾಕಿನ ಉಳಿತೈತಿ. ಭೂಮಿಯ ಸಾಮರ್ಥ್ಯವನ್ನು ಬೆಳೆಸ್ತದ. ಅದು 6. ನಿಮ್ಗೆ ಇನ್ನೊಂದು ಜರ ಜಿಜ್ಞಾಸೆ ಇತ್ತು ಅಂತಂದ್ರೆ ಈ ಭೂಮಿ ಸಲುವಾಗಿ ಇನ್ನ ಭಾಳ ಹಾಕಕ್ ಬರ್ತೈತಿ. ಭೂಮಿ ಒಳಗೆ ಭೂಮಿ ಶ್ರೀಮಂತ ಮಾಡೋದೈತ್ರಿ. ಈ ಭೂಮಿ ಎಷ್ಟು ಶ್ರೀಮಂತ? ಭೂಮಿ ಶ್ರೀಮಂತ ಮಾಡೋದಂದ್ರೆ ಏನು? ಭೂಮಿಯೊಳಗಿನ ಜೀವಾಣುಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದ ಅಷ್ಟು ಭೂಮಿ ಶ್ರೀಮಂತ ಆಕೈತಿ. ಆಮ್ಯಾಗ ಭೂಮಿ ಎಷ್ಟು ಶ್ರೀಮಂತ ಆಕೈತಿ ಅಷ್ಟು ನಿಮ್ಗೆ ಫಸಲನ್ನು ಕೊಡ್ತೈತಿ, ಅಷ್ಟು ಇಳುವರಿಯನ್ನು ನಿಮ್ಗೆ ಕೊಡ್ತೈತ. ಅದು ನಾವು ತಗೊಳ್ಳೋ ಆಗ್ಬೇಕು, ನಮ್ಗೆ ಅಷ್ಟ ತಗೊಳ್ಳೋ ಆಗ್ಬೇಕು. ಇದು ಅಲ್ದ ನಿಮ್ಗೆ ಇನ್ನೊಂದು ಹೇಳ್ತೇನೆ. ಏನು ಅಂದ್ರೆ ನಿಮ್ಮ ಮನ್ಯಾಗ ಯಾವ್ಯಾವ ಕಾಳುಗಳು ಇರ್ತಾವಲ್ಲ, ಕಾಳುಗಳನ್ನ ಮೊಳಕೆ ಒಡಿಸಿ ಇದೇ ಬೆಲ್ಲ, ಗೋಮೂತ್ರ ಇದ್ರೊಳಗೆ ಹಾಕಿ ಒಂದು ಜರ ಕಳಿಸಿ ಅದನ್ನು 10-15 ದಿವಸಗಳ ನಂತರ ನೀರೊಳಗೆ ಬಿಟ್ರೆ ಅಂದ್ರೆ ಅದು ಸಹಿತ ಇದೇ ಕೆಲಸ ಮಾಡುತ್ತೆ. ಇನ್ನೊಂದಂದ್ರೆ ನಿಮ್ಮ ಹೊಲದಾಗ ಇವು ಈಗ ಬಾಳಿ ಅಂತ ಬೆಳಿತಿರಲ್ಲ, ಬಾಳಿ ಕೊಂಬುಗಳು ಬರ್ತಾವಲ್ಲ, ನಡು ದೊಡ್ಡ ಗಿಡ ಇರ್ತೈತಿ, ಮಗ್ಗಲು ಹೊಸ ಕೊಂಬುಗಳು ಬರ್ತಾವಲ್ಲ, ಮರಿಗಳು ಎಲೆ ಹಾಕೋಕ್ಕಿಂತ ಮುಂಚೆ ಮಣ್ಣಿಗೆ ಹಚ್ಚ ಕಟ್ ಮಾಡ್ಕೋಬೇಕು.
ಕಟ್ ಮಾಡಿಕೊಂಡು ಕಟಿಂಗ್ ಮಾಡಿ ಸಣ್ಣ 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 ತುಕಡಿ ಮಾಡ್ಬೇಕು. ಮಾಡಿ ಸಾವಯವ ಬೆಲ್ಲದ ಜೊತೆ ಸೇರಿಸಿ ಡಬ್ಬ್ಯಾಗ ಹಾಕಿ ಇಟ್ಬಿಡ್ರಿ. 10 ದಿವಸದ ನಂತರ ದ್ರಾವಣ ತಯಾರಾಕತಿ. ಆ ದ್ರಾವಣ ನೀವೊಂದು ವೇಳೆ ನೀರ್ನ್ಯಾಗ ಹಾಕಿ ಬಿಟ್ರಿ ಅಂತಂದ್ರೆ ಕೆಳಗೆ ಭೂಮಿಗೂ ಕೆಲಸ ಮಾಡ್ತೈತಿ, ಸ್ಪ್ರೇ ಮಾಡಿದ್ರೆ ಅಂದ್ರೂ ಸಹಿತ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತೈತಿ. ಇದೊಂದು ನಿಮ್ಗೊಂದು ಹೇಳ, ಅಡಿಗೆ ಮನ್ಯಾಗ ಏನೇನ್ ನೀವು ಕಾಯಿಪಲ್ಯ ತಂದಿರ್ತೀರಿ, ಹಣ್ಣಿಂದ ಸಿಪ್ಪಿಗಳಿರ್ತಾವು, ಕಾಯಿಪಲ್ಯ ಮಾಡಿ ಏನು ಉಳಿದು ತುಕುಡಿ ಇರ್ತಾವಲ್ಲ, ಆ ಎಲ್ಲ ತಪ್ಪಲನ ಆಗಿರ್ಲಿ, ಕಾಂಡನ ಆಗಿರ್ಲಿ, ಬೇರ್ನೂ ಆಗಿರ್ಲಿ, ಅವನ್ನೆಲ್ಲ ತುಕಡಿ ಕಟ್ಟಿಂಗ್ ಮಾಡು, ಸಣ್ಣಕ್ಕೆ ಕತ್ತರಿಸ್ಬೇಕು. ತರಕಾರಿನೇ ಆಗಿರ್ಬೋದು, ಹಣ್ಣುಗಳೇ ಆಗಿರ್ಬೋದು, ಅವನ್ ಕತ್ತರಿಸಿ ಅಷ್ಟ ತೂಕದ ಬೆಲ್ಲ ಅದ್ರೊಳಗೆ ಸೇರಿಸಿ 3 ತಿಂಗಳು ಇಡ್ಬೇಕದು ಡಬ್ಬಿ. ಇಟ್ರಂತಂದ್ರ ಗಾರ್ಬೇಜ್ ಎನ್ಸೈಮ್ ಅಂತ ತಯಾರಾಗ್ತದೆ. ಅದು ಎಲ್ಲ ಕೆಲಸ ಮಾಡ್ತೈತ್ರಿ. ನಿಮ್ಮ ಮನ್ಯಾಗ ಇದು ತೊಳಿತಿರಲ್ಲ, ಪರಿಶಿ ತೊಳಿತಿರಲ್ಲ, ನಂಬರ್ 1 ಅದು. 2ನೇದ್ದು ಬಚ್ಚಲ ತೊಳ್ಯಾಕ ಬರ್ತೈತಿ, 3ನೇದ್ದು ಟಾಯ್ಲೆಟ್ ತೊಳ್ಯಾಕ ಬರ್ತೈತಿ. ಆಮ್ಯಾಗ ಬಾಂಡಿ ತಿಕ್ತಿರಲ್ಲ ಅಮ್ಮವ್ರ, ಬಾಂಡಿ ತಿಕ್ಕಾಕ ನಂಬರ್ 1. ಅದು ಅಲ್ದ ಅದನ್ನ ನೀವು ಹೊಲಕ್ಕೆ ಗೊಬ್ಬರ ಅಂತ ಉಪಯೋಗ ಮಾಡ್ಬೋದು, ಡ್ರಿಪ್ನೊಳಗೆ ಬಿಟ್ಟು, ಅಥವಾ ಅದನ್ನು ಸ್ಪ್ರೇ ಮಾಡಿದ್ರು ನಡೀತೈತಿ. 1 ಲೀಟರ್ ನೀರಿಗೆ 2 ಮಿಲಿಗ್ರಾಮಿನ ಪ್ರಕಾರ ಸ್ಪ್ರೇ ಮಾಡಿದ್ರು ಸಹಿತ ಅದು ಗ್ರೋತ್ ಪ್ರಮೋಟರ್ ಆಗಿ ಅಥವಾ ಈ ಸಾವಯವ ಗೊಬ್ಬರ ಆಗಿ ಕೆಲಸ ಮಾಡ್ತದೆ. ಎಷ್ಟು ಬೇಕ್ರಿ ನಿಮ್ಗೆ? ಸಾಕಷ್ಟು ಅದ. ಇನ್ನೊಂದೈತಿ ಭಾಳ ಚಲೋ ಐತಿ, ಅದೊಂದು ಜರ ಮಾಡಕ್ ಕಠಿಣ ಐತಿ. ಏನು ಅಂತಂದ್ರೆ ಪಂಚಗವ್ಯ. 5 ಕಿಲೋ ಸಗಣಿ, 5 ಕಿಲೋ ಮೂತ್ರ, 4 ಕಿಲೋ ಮೂತ್ರ, 3 ಕಿಲೋ ಹಾಲು, 2 ಕಿಲೋ ಮೊಸರ, 1 ಕಿಲೋ ತುಪ್ಪ. 13 ದಿನ ಹತ್ತೈತಿ ಇವ್ನು ಒತ್ತಟ್ಟಿಗೆ ಸೇರಿಸ್ಬೇಕಾದ್ರೆ. ಮೊದಲು ಏನು ಮಾಡ್ಬೇಕು? ಸಗಣಿ ತುಪ್ಪ 2 ಕಲಸ್ಬೇಕು. 3 ದಿವಸ ಹಗಲು ರಾತ್ರಿ, ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ನಾದ್ಬೇಕು ಇವನು. ಯಾಕಂದ್ರೆ ತುಪ್ಪ ಸಗಣಿ ಬಿಟ್ಟು ಸೆಪ್ರೇಟ್ ಆಗಬಾರ್ದು, ಹಂಗೆ 2 ಕೂಡಿಸ್ಬೇಕು ಇವನು ಚೆನ್ನಾಗಿ. 3 ದಿವಸ, ಮೊದಲನೇ 3 ದಿವಸ. ಆ ನಂತರ ಅದ್ರೊಳಗೆ ಹಾಲು ಸೇರಿಸ್ಬೇಕು. ಹಾಲು ಹಾಕಿ ನಾದಕ್ಕೆ ಶುರು ಮಾಡ್ಬೇಕು. ಅದನ್ನು 3 ದಿವಸ ನಾದ್ಬೇಕು. ಮತ್ತೆ ಅದು ಆಗಿಂದ ಮೊಸರು ಹಾಕ್ಬೇಕು. ಅದ್ರಾಗ ಮೊಸರು ಹಾಕಿ ನಾದ್ಬೇಕು. ಅದನ್ನು ಮತ್ತೆ 3 ದಿವಸ. 2 ದಿವಸ ಆತ್ರಿ, 9 ದಿವಸ ಆತಲ್ಲ. ಆಗಿಂದ ಅದ್ರೊಳಗೆ ಗೋಮೂತ್ರ ಹಾಕ್ಬೇಕು. ಹಾಕಿ 4-5 ದಿವಸ ನೀರು ಹಾಕಿ ತಿರುಗಾಡಿಸಿ ಸ್ವಲ್ಪ. 13 ದಿವಸ ಆತಿಲ್ಲೋ ದ್ರಾವಣ ತಯಾರಾಕೈತೆ ಅದ್ರದ್ದು. ಅದು ತಯಾರಾತಂತಂದ್ರೆ ಅದು ಎಷ್ಟು ಕಿಮ್ಮತ್ತಿಂದ ಐತ್ರಿ, ಅದ್ರ ಕಿಮ್ಮತ್ತ ಮಾಡಕತ್ತಂಗಿಲ್ಲ. ಇದನ್ನು ಬೇಕಂದ್ರೆ ಸ್ಪ್ರೇ ಮಾಡ್ಬೋದು, ಅಥವಾ ಇದನ್ನು ನೀರೊಳಗೆ ಹಾಕಿ ಸೋಸಿ ಡ್ರಿಪ್ಪಿನ ಮೂಲಕ ಬಿಡ್ಬೋದು. ಇದು ಭೂಮಿಯಲ್ಲಿರುವಂಥ ಜೀವಾಣುಗಳ ಸಂಖ್ಯೆಯನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚು ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ದು ಯಾವ್ದೋ ಹೂವಿನ ತೋಟ ಇರಲಿ, ಹಣ್ಣಿನ ತೋಟ ಇರಲಿ, ತರಕಾರಿನೇ ಇರಲಿ, ಇದನ್ನು ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಹೂಗಳು ಉದುರುದು ಬಂದಾಕತಿ. ಆಮ್ಯಾಗ ಕಾಯಿ ಮ್ಯಾಗಿತ್ತು ಅಂದ್ರೆ ಕಾಯಿಗಳು ದೊಡ್ಡ ಆಗ್ತಾವು. ಆಮ್ಯಾಗ ಕಾಯಿಗಳ ಸೈಜ್ ದೊಡ್ಡ ಆಗೋದ್ರ ಜೊತೆಗೆ ತಳ 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 ಹೊಳಿತಾವ ಕಾಯಿಗಳು. ಇಂಥ ಸಾಮರ್ಥ್ಯ ಇದ್ರೊಳಗೆ ಐತಿ. ಇಷ್ಟು ಹೇಳಿನಲ್ಲ, ಇಷ್ಟು ನೆನಪು ಉಳಿತಾವ. ನೀವು ಏನೂ ಮಾಡೋರಲ್ಲ, ನನಗೆ ಪಕ್ಕ ಗೊತ್ತೈತಿ. ನಾನು 100ಕ್ಕೆ 100 ಹೇಳ್ತೀನಿ. ನೀವು ಎಲ್ಲರೂ ಏನೂ ಮಾಡೋರಲ್ಲ, ಆದ್ರೆ ಕೇಳಾಕ್ ಹತ್ತಿರ ಇದ ಒಂದು ದೊಡ್ಡ ಪುಣ್ಯ. ನಾವು ಎಲ್ಲಿ ಬಿತ್ತಿತೀವಲ್ಲ, 100 ಮಂದಿಯಾಗಿ ಬಿತ್ತಿದೀವಿ ಅಂದ್ರೆ 2 ಮಾಡ್ತಾರೆ. ಇಲ್ಲಿವರೆಗಿನ ನನ್ನ ಅನುಭವ.